ಮಾತ ಲಕ್ಷ ಕೊಟ್ಟ 5 ನಿಮಿಷದ ಒಳಗ ಮಾತು ಮುಗಿಸ್ತೀನಿ. ಲಕ್ಷ ಕೊಟ್ಟು ಕೇಳ್ರಿ. ಹೌದಿಲ್ಲ? ಮಾತು ಹೆಂಗ ಬರ್ತದ? ಹೆಂಗ ಬರ್ತದೇವ ಮಾತ? ಒಬ್ಬಕ್ಕೆ ತಾಯಿಯಾಗಿರ್ತಕ್ಕಂತಕ್ಕೆ ಮಗನಿಗೆ ಜನ್ಮ ನೀಡಿದ್ರು. ಹೌದು. ಮಗನ ಕರ್ಕೊಂಡ ಸಂತಿಗೆ ಹೋಗಿದ್ರು. ಸಂತಿಗೆ ಹೋಗಿದ್ರು. ಆ ನಾಗನಸುರದಿಂದ ಅಕ್ಕಲಕೋಟ ಸಂತಿ ಹೋಗಿದ್ರು. ಬಾಜಾರ್ಕ ಸಂತಿಗೆ ಹೋಗಿರ್ತಕ್ಕಂತ ತಾಯಿಯಾಗಿರ್ತಕ್ಕಂತಕ್ಕೆ ಮಗ ಸಂತಿ ಒಳಗ ಮಕ್ಕಳು ಕಾಡ್ತಾವ ನೋಡ್ರಿ. ಅದು ಬೇಕು ಇದು ಬೇಕಂತ ಕಾಡ್ತಿರ್ತಾವ. ಹುಡುಗರು ಆ ಮಾವಿನ ಸೀಸನ್ ಇತ್ತ. ಆ ಸಂದರ್ಭದಾಗ ಮಾವಿನಕಾಯಿ ಆ ಸಂದರ್ಭದಾಗ ತಾಯಿಗೆ ಕೇಳ್ತದ ಮಗ, ಏನಂತೇವ ಯಾವ ನನಗ ಮಾವಿನ ಹಣ್ಣು ಕೊಡಿಸಿಕೊಡು ಅತ್ತಿ ಮಗ ಕೇಳ್ತಿ. ಅವಾಗ ತಾಯಿಯಾಗಿರ್ತಕ್ಕಂತಕ್ಕೆ ಮಗನ ಕಡೆ ಲಕ್ಷಣೆ ಕೊಡ್ಲಿಲ್ಲ. ಹಂಗೆ ಮುಂದೆ ಸಂತಿ ಮಾಡ್ಲಕತ್ತಿರು. ಸಂತಿ ಮಾಡ್ಕೊಂಡು ಹಳ್ಳಿ ಮನೆಗೆ ಬಂದ್ ಮಗ ಹಣ್ಣು ಬೇಕ ತಿಳ್ಕೊಂಡು ರಗಡ ಶಿವತ್ತಿಂದ ಒಂದೇ ಸವಣಿ ಪ್ಯಾಟಿ ಒಳಗ ಅಳಾಕತ್ತಿತ್ತು ಕೂಸ. ಹೌದು. ಅಳಾಕತ್ತ ಹತ್ತು ಕಡು ಕೂಡ ಲಕ್ಷ ಕೊಡ್ಲಿಲ್ಲ. ಅಂಗಿ ಹರ್ಕೊಂಡು ಚಿರಾಡಿದ ಬಾಯಾಗ ಮಣ್ಣು ಹಾಕೊಂಡು ಅತ್ತ ಮಗ. ತಾಯಿ ಲಕ್ಷ ಕೊಡ್ಲಿಲ್ಲ. ಹುಡುಗನ ಕಡೆ ಲಕ್ಷ ಕೊಡ್ಲಾರದೆ ಮಾವಿನ ಹಣ್ಣು ಕೊಡಿಸಿಕೊಡ್ಲಿಲ್ಲ. ಹೌದು. ಸಂತಿ ಮಾಡ್ಕೊಂಡು ತಾಯಿ ಮನೆಗೆ ಗಂಟ ತಲೆ ಮೇಲೆ ಇಟ್ಟುಕೊಂಡು ಕೈ ಚೆಲ್ಲಿ ಮನೆಗೆ ಬಂದ್ರು. ತಾಯಿ ಮನೆಗೆ ಬರೋ ಸಂದರ್ಭ ಹಿಂದಿಂದ ಮಗನೂ ಕೂಡ ಹೊಂಟ. ಆ ಮಾವಿನ ಹಣ್ಣು ಮಾರವನ ಕಣ್ಣು ತಪ್ಪಿಸಿ ಮಗ ಒಂದು ಹಣ್ಣು ತುಡುಗ ಮಾಡ್ಕೊಂಡು ಮನೆಗೆ ತಂದ. ಮಾವಿನಕಾಯಿ ತುಡು ಮಾಡ್ಕೊಂಡು ತಂದ. ಮನೆಗೆ ತಂದ. ತಾಯಿಗಿರ್ತಕ್ಕಂತಕ್ಕೆ ಮುಂದೆ ಹೋಗಿ ಆ ಮನಿಯೊಳಗ ಪಡಸಾಲಿ ಒಳಗ ಸಂತಿ ಕಜ್ಜಲಿ ಬಿಟ್ಟು ಬಿಚ್ಚಿ ತೆಗೆದು ಇಡ್ಲಾಕತ್ತಳು. ಬಾಕಲದಾಗ ನಿಂತ ಮಗ ಹಣ್ಣು ತೋರಿಸಿ ತಾಯಿಗೆ ಹೇಳ್ತಾನ, ಮಾವಿನಕಾಯಿ ತೋರಿಸಿ ಯವ್ವ ನೋಡಣ ಹೆಂಗ ನೀ ಕೊಡಿಸ್ಕೊಡಿದ್ರೆ ಹಣ್ಣು ಕೊಡಿಸ್ಕೊಡ್ಲಿ ತಿನ್ನಾಕ. ಹೌದು. ನಾ ಹೆಂಗ ಹಣ್ಣು ತಂದಿನ ನೋಡ್ದ ಕೈಯಾಗ ಹಿಡಿದು ತೋರಿಸಿತ್ತ ಹುಡುಗ ನಕ್ಕೊತ್ತ ತಾಯಿಗೆ. ಅವಾಗ ತಾಯಿ ಏನಂದಳ, ಏನ್ರಿಪ್ಪ ಮಗನ ತಂದೆಯಲ್ಲ ಒಂದೇ ಹಣ್ಣು ಆದ್ರೆ ನನಗೊಂದು ಹೋಳಿ ಹೆಂಚು ಕೊಡಲಿಕ್ಕೆ. ಏನೋ ತಾಯಿ ಹೂ ಹೊಟ್ಟೆ ಅನ್ನ ಹೆಂಚು ಕೊಡಂದ್ರು. ಮಗ ಹೋಗಿ ಒಂದು ಹೋಳಿ ಹೆಂಚು ಹೆರಿಚಿ ತಾಯಿಗೆ ಕೊಟ್ಟ. ಹೌದು. ಅವಾಗ ತಾಯಿ ಒಂದು ಹೋಳು ತಿಂದು ಮಗನಿಗೆ ಅನ್ಲತ್ತ, ಏನತ್ರಿಪ್ಪ ಅಲ್ಲ ತರದ ತಂದಿ ಎಷ್ಟು ರುಚಿ ಐತಿ, ಇನ್ನೆರಡು ತರಬಹುದಾಗಿತ್ತ ತರಬೇಕಾಗಿತ್ತಲ್ಲ ಅನ್ಲತ್ತಾಗಿ. ಹೌದು. ತರದ ತಂದಿ ಒಂದ ತಂದಿ ಎಷ್ಟು ರುಚಿ ಐತಿ ಹಣ್ಣ. ಹೌದು. ಇನ್ನೆರಡು ತರಲಿಲ್ಲ ಯಾಕೆ ತಂದಿಲ್ಲ ಅಂತ ಕೇಳತ್ತ. ಇಟ್ಟ ಅಂದ್ಕೊಳ್ಳಿನ ಮಗ ಇಟ್ಟೆ ಒಂದೇ ತಂದೆವು ಅಂತೇಳಿ ಮಗ ತಾಯಿ ಒಂದು ಹೋಳು ಕೊಟ್ಟು ತಾನೊಂದು ತಿಂದ ಮಗ ಹುಡುಗ ಹೊರಗ ಆಡ್ಲಿಕ್ಕೆ ಹತ್ತ. ಹೌದು. ಹಿಂಗೆ ಎಷ್ಟೋ ವರ್ಷಗಳಿದ್ದಿ ಸಣ್ಣಂಗೆ ಮಗ ತುಡುಗ ಮಾಡಕ್ ಕಲತ್ರಿ. ತುಡುಗ ಮಾಡಕ್ಕೆ ಕಲ್ತು ಬಿಟ್ಟ. ಎಷ್ಟೋ ಮನಿಯೊಳಗ ದರೋಡಿ ಮಾಡಿದ, ಕೊಲೆ ಮಾಡಿದ. ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನ ತಾಳಿ ಹರ್ಕೊಂಡ, ಅವ್ರನ್ನ ಗಂಡುಗಳನ್ನ ಕೊಂದ, ಬ್ಯಾಂಕ್ ಲೂಟಿ ಮಾಡಿದ, ಎಲ್ಲಾ ಮಾಡಿದ. ಲಾಸ್ಟ್ ಕೊನೆಯದಾಗಿ ಪೊಲೀಸರ ಕೈಯಾಗ ಸಿಕ್ಕೊಂಡ. ಹುಡುಗನ ಕರ್ಕೊಂಡ ಪೊಲೀಸರು ಒಯ್ದ್ರು. ಜೈಲಿಗೆ ಹೋಗು ಎನ್ಕ್ವೈರಿ ಮಾಡಿ ಹಿಂದಿಂದ ಮುಂದೆ ಎಲ್ಲಾ ಎನ್ಕ್ವೈರಿ ಮಾಡಂತೆ ಲಾಸ್ಟ್ ಹುಡುಗ ಹೊರಗೆ ಬಿಡು ಪೊಸಿಷನ್ ಇದ್ದಿರ್ಕಿಲ್ಲ. ಗಲ್ಲು ಶಿಕ್ಷೆ ಆಯ್ತು. ಗಲ್ಲು ಶಿಕ್ಷೆ ಬಂತು ಹುಡುಗ ನಾಳೆ 5ನೇ ತಾರೀಕು ಗಲ್ಲು ಶಿಕ್ಷೆ ಆಗುದೈತಿ. ತಾರೀಕು ಕೊಟ್ಟು ಬಿಟ್ರ ಹುಡುಗ ಹಂಗೆ ಒಂದೇ ಸವಣಿ ಜೈಲದೊಳಗ ಅಳಲಿಕ್ಕೆ ಶುರು ಮಾಡಿದ ಬಂಧುಗಳೇ. ಒಂದೇ ಸವಣಿ ಗಳ ಅಳ್ಲಿಕ್ಕತ್ತ. ಹೌದು. ಆದ್ರೆ ಏನ್ ಮಾಡಿದ್ರು, ನಾವು ಮಾಡಿದ್ದು ನಾವೇ ಉಣ್ಬೇಕು. ನಾವು ಮಾಡಿದ್ದು ನಾವೇ ಉಣ್ಬೇಕು. ಯಾರು ಬರುದಿಲ್ಲ. ಅಳ್ಲಿಕ್ಕತ್ತ ಹಂಗೆ ಒಂದ್ ದಿನ ಜೈಲರ್ ಕೇಳ್ತಾನ ಹುಡುಗನ, ಏನಂತೇವ ಹಂಗಾರು ನಿನ್ನ ಸಾವು ಸಮೀಪ ಬಂದದ, ಜೈಲಿಗೆ ಎರ್ಸುದ ಯಾಕಪ್ಪ ಗಲ್ಲಿಗೆ ಎರ್ಸುದ 5ನೇ ತಾರೀಕದ. ಹೌದು. ಬೆಳಗಿನ 9 ಗಂಟೆಗೆ ನಿನ್ನ ಗಲ್ಲಿಗೆ ಎರಿಸ್ತಿದ್ವಿ. ನಿನಗೆ ಏನು ಬೇಕು ಹೇಳು, ಬೇಡಿದ ತಂದು ಕೊಡ್ತೀವಿ. ಏನ್ ನಿನ್ನ ಆಸೆ ಐತಿ ಹೇಳು ಅಂದ ಜೈಲರ. ಅವಾಗ ಮಗ ಹುಡುಗಂದ, ಏನ್ರಿಪ್ಪ ಅಪ್ಪ ಏನ್ ನನಗೇನು ಬೇಕು ಭಗವಂತ, ಎಲ್ಲಾ ಮಾಡ್ಲಾರ್ದು ಮಾಡೀನಿ, ಮಾಡೇ ಬಂದೀನಿ. ಎಲ್ಲಾ ಮಾಡ್ಲಾರ್ದು ಮಾಡಿ ನನಗೇನು ಬೇಡ, ಎಲ್ಲಾ ಸಾಕಾಗೇನೆ ಬಂದೀನಿ ಅಂದವ. ಅಂದ ಅಳ್ಳಾಕತ್ತ. ಆಯ್ತಂದು ದಿನ ಕೇಳ್ತಿದ್ದ ಏನು ಇಲ್ಲ ಅಂತಿದ್ದಿ ಹುಡುಗ. ಏನೂ ಇಲ್ಲ. ಲಾಸ್ಟ್ ಕೊನೆಯದಾಗಿ 5ನೇ ತಾರೀಕು ನಾಳೆ ಐತಿ. ಇವತ್ತು ರಾತ್ರಿ ಕೇಳಿ ನಾವು ಜೈಲರ್ ಏನಂತೇಳಿ, ಏನತ್ರಿಪ್ಪ ತಮ್ಮ ಲಾಸ್ಟ್ ಕೊನೆಯದಾಗ ತಿನ್ನಾಕರ ಏನು ಬೇಕು ಹೇಳು, ನಾಳೆ ನಿನ್ನ ಗಲ್ಲಿಗೆ ತಿನ್ನಾಕರ ಕೊನೆಯದ ಆಸೆ ಹೇಳಂದವ ಜೈಲರ್. ನಿಮ್ಮ ಆಸೆ. ಅವಾಗ ಹುಡುಗಂದ, ಯಪ್ಪ ನೀ ಇಟ್ಟು ದಿನ ಕೇಳಿರಿ ಒಂದು ಮಾತು ನಡೆಸಿಕೊಡ್ತೀರಿ ಅಂದವ. ಹೌದು. ಏನೈತಿ ಹೇಳು ಅಂತಂದ ಹುಡುಗ ಜೈಲರ. ಹೇಳು ಮಾತ. ಕೊನೆಯದಾಗಿ ನಾಳೆ 9 ಗಂಟೆಗೆ ನನ್ನ ಗಲ್ಲಿಗೆರಿಸ್ತೀರಿ. ಕೊನೆಯದಾಗಿ ಲಾಸ್ಟ್ ನನ್ನ ಜೀವಾತ್ಮ ಇರುತ್ತದ. ಹೌದು. ಕೊನೆಯದಾಗಿ ನಮ್ಮ ಅವ್ವನ
ಕರ್ಕೊಂಡು ನನ್ನ ಭೇಟಿ ಮಾಡಿಸ್ರಿ. ಕೊನೆ ನಮ್ಮ ಅವ್ವನ ಕಣ್ಣು ತುಂಬ ನೋಡಿ ಜೀವ ಬಿಡ್ತೀನಿ, ಕಣ್ಣು ತುಂಬ ನೋಡಿ ಜೀವ ಬಿಡ್ತೀನಿ ಅಂತೇಳಿ ಕೂಸ ಆ ಜೈಲರಿಗೆ ಮಾತು ಹೇಳ್ತಿ ಹುಡುಗ. ಹೌದು ಹೌದ್ರಿಪ್ಪ. ಆಯ್ತಂದ ಜೈಲರ ಗಾಡಿ ಬಿಟ್ಟ ಅವ್ರ ಊರಿಗೆ ತಾಯಿನ ಹುಡುಕಾಡಿ ತಾಯಿನ ಕರ್ಕೊಂಡು ಬಂದ್ರು. ಹೌದು. ತಾಯಿನ ಜೈಲಿಗೆ ಕರ್ಕೊಂಡು ಬರ್ಬೇಕಾರೆ ರಾತ್ರಿ 8-9 ಗಂಟೆ ಮೇಲೆ ಮೀರಿತ್ತು. ಹುಡುಗ ಜೈಲದೊಳಗೆ ಮಲ್ಕೊಂಡಿದ್ದ. ಜೈಲರ್ ಅಂತಾನ. ಹೌದು. ಈಗ ಮಾತ್ರ ಹುಡುಗ ಮಲ್ಕೊಂಡೈತಿ, ಎಬಸ್ಬೇಡ್ರಿ ಅವನ, ಎಬಸ್ಬೇಡ್ರಿ. ನಾಳೆ ಬೆಳಗಿನ 4 ಗಂಟೆಗೆ ತಾಯಿನ ಎಬಿಸಿ ತಾಯಿ ಮಗ ಮಾತಲ್ಲಿ 4 ಗಂಟೆಗೆ ಹುಡುಗ ಹೇಳ್ತಾನ ತಾನೇ. ಅವ್ನ ಟೈಮ್ ಅವ ಹೇಳ್ತಾನು, ನಾಳೆ 4 ಗಂಟೆ ಮಟ್ಟ ತಾಯಿನ ಇಲ್ಲೇ ಬ್ಯಾರೆ ಕೊಲೆ ಹಾಕಿ ಮಲಗಸ್ರಿ ಅಂದವ ಜೈಲರ. ಹೌದು. ಆಯ್ತಂದ್ರಿ ಇವರು ತಾಯಿನ ಒಂದು ಕೊಲೆ ಹಾಕಿರ, ಹುಡುಗ ಒಂದು ಕೊಲೆಯಾಗ ಮಲ್ಕೊಂಡಿತ್ತು. ಕರೆಕ್ಟ್ 4 ಗಂಟೆಗೆ ಹುಡುಗ ಎಚ್ಚರ ಆಯ್ತು. ಜೈಲರ್ ನೋಡಿ ಅಂತಾನ, ತಾಯಿಗೆ ಹುಡುಗ ಎತ್ತದ, ತಾಯಿ ನೋಡಿ ಹುಡುಗನ ಕೊಲೆಯಾಗ ಬಿಡ್ರಿ ಅಂದವ. ಬಿಡ್ರಿ. ತಾಯಿನ ತಂದ ಹುಡುಗನ ಕೊಲೆಯಾಗ ಬಿಡ್ತಾರ. ಬಂಧುಗಳೇ, ತಾಯಿಗಳ ವಿಚಾರ ಮಾಡ್ರಿ. ತಾಯಿನ ಮಗನ ಗಲ್ಲ ಶಿಕ್ಷೆ ಆಗೋದದ. ಬೆಳಗಿನ 9 ಗಂಟೆ ಮಟ್ಟ ಮಾತ್ರ ಮಗನ ಮಕ್ಕ ಕಾಣ್ತದ ತಾಯಿಗೆ. 4 ಗಂಟೆಗೆ ಬಂದ ಜೈಲರ್ ತಾಯಿ ಮಗನ ಕೂಡಿಸಿಬಿಟ್ಟು ಜೈಲರ ಕೂಡಿಸಿಬಿಟ್ಟ. ತಾಯಿ ಮದ್ದಕ್ಕೆ ಮಗನ ಮಕ್ಕ ನೋಡ್ತಾಳ, ಮಗ ಇದ್ದವ ತಾಯಿ ಮಕ್ಕ ನೋಡ್ತಾನ. ನೋಡಿ ಇಬ್ಬರದು ಗಂಟಲು ಸಿರ ಬಿಗಿತಿ, ಕಣ್ಣಾಗ ನೀರು ಹಾರ್ಲಾಕತ್ತು, ಬಾಯಾಗ, ಯಾಕಂದ್ರ ಒಂದೇ ಸೋನೆ ಕಣ್ಣಾಗ ನೀರು ಬರ್ಲಾಕತ್ತು, ಬಾಯಾಗ ಮಾತು ಬರ್ದಂಗಾಯ್ತು ಇಬ್ಬರಿಗೂ. ತಾಯಿ ಮಗನಿಗೆ ದುಃಖ ಮಾಡಿ ಗಂಟ್ಲ ಸಿರ ಬಿಡು ಒಂದೇ ಸಮನೆ ಅಡ್ಲಿ ಕತ್ತಿದ್ರು. ಕೊನೆಯದಾಗಿ ಗಂಟ್ಲ ಸಿರ ಬಿಗದಿರ್ತಕ್ಕಂತ ಮಗನೇ ತಾಯಿಗೆ ಮಾತು ಹೇಳ್ತಾನ. ಏನಂತ ಹೇಳ್ತಾನ ಮಗ? ಯವ ಆಕಾಶಿ ಅಂದವ. ತಾಯಿ ಯವ ಆಕಾಶಿ, ನನ್ನ ನೋಡಿ ನಿನಗ ಜೀವ ಮರಗಿ ತರಬೇಕಲ್ವಾ ಅನ್ನೋ ಮಗ. ಹೌದು. ಅವಾಗ ತಾಯಿ ಅಂತಾಳ, ಏನಂತೇವ? ಏನ್ ಮಾಡ್ಲಿ ಮಗನೇ, ಏನ್ ಮಾಡ್ಲಿ? 9 ತಿಂಗಳ ಹೆತ್ತ ಜಗತ್ತು ತಿರುಗಿ ಜನ್ಮ ಕೊಟ್ಟಿ ನಿನಗ ಕೊಟ್ಟೇನೆ. ನಿನ್ನ ಹನಿಬಾರ ನಾನು ಬರದಿನೇನೋ ಮಗನೇ, ನಾನು ಬರದಿನೇನೋ ಅಂದಳಕ್ಕೆ ಮಗನಿಗೆ ಅಂದಳ. ಹೌದು. ಅವಾಗ ತಾಯಿಗೆ ಮಗ ಅಂತಾನ, ಯವ ಅಂದವ. ತಾಯಿ ಈ ಪರಿಸ್ಥಿತಿ ಬರ್ಬೇಕಾದ್ರೆ ಯಾರ ಕಾರಣದಾರ ಅಂದಿನಿ ಅಂತ ಕೇಳಿದ ಮಗ ಕೇಳ್ದ. ಅವಾಗ ತಾಯಿ ಏನಂದ್ರೆ, ನಾ ಏನ್ ಮಾಡಿ ನಾವು ಮಗನೇ ಅಂದ್ಲಿಕ್ಕೆ ತಾಯಿ ನೀ ಮಾಡಿದ ಪಾಪ 1 2 ಎಷ್ಟೋ ಕೊಲೆ ಸುಲಿಗೆ ದರೋಡೆ ಮಾಡಿದಿ, ಅನ್ಯಾಯ ಮಾಡಿದಿ, ಅಧರ್ಮ ಮಾಡಿದಿ, ಅತ್ಯಾಚಾರ ಮಾಡಿದಿ, ರಗಡೆ ಮಾಡಿದಿ, ಎಷ್ಟೋ ಹೆಣ್ಣು ಮಕ್ಕಳನ್ನ ಸಾಯಿ ಹೊಡೆದಿ, ಹೆಣ್ಣು ಮಕ್ಕಳ ಗಂಡುಗಳನ್ನ ಕೊಂದಿದಿ, ಅವ್ರ ತಾಳಿ ಹರ್ಕೊಂಡು ಬಂದಿದಿ, ಬ್ಯಾಂಕ್ ಲೂಟಿ ಮಾಡಿದ. ನೀ ಮಾಡಿದ್ದು 1 ಮಗನ 2 ನಿನ್ನ ಪಾಪದ ಕೊಡ ತುಂಬ್ಯದು ಮಗನೇ, ಪಾಪದ ಕೊಡ ತುಂಬ್ಯದ. ಇದಕ್ಕೆ ನಾ ಏನು ಮಾಡ್ಲೋ, ನೀನೇ ಮಾಡಿದಿ, ನೀನೇ ಒಂದು ಮಗನ ಅನ್ನಲಕ್ಕಿ ತಾಯಿ. ಅವಾಗ ಮಗ ಹೇಳ್ತಾನ ತಾಯಿಗೆ, ಏನ್ ಹೇಳ್ತಾನೆ ಮಗ? ಯವ ಅಂದವ. ಯವ ಈ ನೇನಗಂಬ ಮತ್ತು ಹಗ್ಗ ಇದು ಕೊಳ್ಳಿಗೆ ಬರ್ಬೇಕಾರ ಯಾರ ಕಾರಣದಾರ ಅಂದಿ? ನೀನ ಕಾರಣದಿ ಅಂದವು ಮಗ ತಾಯಿಗೆ. ತಾಯಿಗೆ ನಾನೆಂಗ ಕಾರಣ ಅಂದ್ಲಕ್ಕೆ ತಾಯಿ. ಹೆಂಗ ಕಾರಣ ಹೇಳು? ಯವ ಅವತ್ತು ಸಂತಿಗೆ ಹೋಗೈತಿ. ಸಂತಿಗೆ ನನ್ನ ಕರ್ಕೊಂಡು ಹೋದಂತ ಸಂದರ್ಭದಾಗ ಒಂದು ಮಾವಿನ ಹಣ್ಣು ಕೊಡಿಸಿಕೊಡ ತಿಳ್ಕೊಂಡ ಅತ್ಯ ಚೀರಾಡಿದೆ, ಬಾಯಾಗ ಮಣ್ಣು ಹಾಕೊಂಡು ಅತ್ಯ ಅಂಗಿ ಹರ್ಕೊಂಡ್ಯ. ಒಂದು ಮಾವಿನ ಹಣ್ಣು ಕೊಡಿಸಿಕೊಳ್ಳಿಲ್ಲ, ತುಡುಗ ಮಾಡ್ಕೊಂಡು ತಂದ ಮನೆಗೆ ತಂದ ತಾಯಿ ನಿನ್ನ ಮುಂದೆ ತೋರಿಸಿರ. ತರುವುದು ತಂದೆ ಮಗನೇ, ಇನ್ನೆರಡು ತರಬೇಕಾಗಿತ್ತಲ್ಲೋ ಅಂತ ತಾಯಿ ನನಗೆ ಹೇಳಿದಿ. ಅವತ್ತು ತುಡುಗ ಮಾಡ್ಕೊಂಡು ತಂದ ಮಾವಿನ ಹಣ್ಣ ತಂದಿದ್ದಲ್ಲ, ನನ್ನ ಹೊಡೆದ ಬಡದ ದರ ಎಳ್ಕೊಂಡ ಮಾವಿನ ಹಣ್ಣು, ಆ ಮಾವಿನ ಹಣ್ಣು ಮಾರವನ ಕೈಯಾಗ ಕೊಟ್ಟಿದ್ದಿಪ್ಪ ಅಂದ್ರ ಈ ಹಗ್ಗ ಮತ್ತು ನೇನಗಂಬ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ, ತಾಯಿ ಬರ್ತಿದ್ದಿಲ್ಲ. ಇದಕ್ಕೆ ಯಾಕೆ ಕರೆಸಿನಿಪ್ಪ ಅಂದ್ರ, ನನ್ನ ನೇನಗಂಬ ಹಾಕೋ ಸಂದರ್ಭದಾಗ ನಿನ್ನ ಯಾಕೆ ಕರೆಸಿನಿಪ್ಪ ಅಂದ್ರ, ನಾಳೆ ಮುಂದೆ ಯಾವುದೋ ತಾಯಿಗಳ ಮಕ್ಕಳು ಸಾಯುತ್ತ ಮುಂದೆ ತಾಯಿ ಮುಂದಿದ್ರೆ ಎಷ್ಟು ಕಷ್ಟ ಆಗ್ತದ್ರಿ? ಹೌದು. ಮಕ್ಕಳ ಮುಂದೆ ತಾಯಿಯ ಮುಂದೆ ಮಕ್ಕಳು ಸತ್ರಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತದ, ಬಹಳ ಕೆಟ್ಟ ಆಗ್ತದ. ಹೌದಿಲ್ಲ? ಅದಕ್ಕ ಮುಂದೆ ಯಾವುದೋ ತಾಯಿ, ಯಾವತ್ತೂ ತಾಯಿ ಕೂಡ ನಾಳೆ ಮಕ್ಕಳು ಇಂಥ ಕೆಟ್ಟ ಪಾಠ ಕಲಿಸಬಾರದು, ಒಂದು ಒಳ್ಳೆಯ ನೀತಿ ಪಾಠ ಕಲಿಸಿಕೊಳ್ಳಿ ಅನ್ನೋ ಸಲುವಾಗಿ ನಿನ್ನ ಮುಂದೆ ಕರೆಸಿನ ತಾಯಿ, ನಿನ್ನ ಮುಂದೆ ಕರೆಸಿನ ಅಂದ ಮಗ ಮುಂದೆ ಕರೆಸಿನ ತಾಯಿಗೆ ಹಡದಿರ್ತಕ್ಕಂತ ತಾಯಿಗೆ ಮಗ ಬುದ್ಧಿ ಮಾತು ಹೇಳಿದ್ರೆ ಸಾಯು ಸಂದರ್ಭದಾಗ ಬಂಧುಗಳೇ, ಅದ ತಾಯಿ ಹೊಡೆದ ಬುಡದ ಬುದ್ಧಿ ಮಾತು ಕಲಿಸಿದ್ರಂದ್ರ ಅದು ಇಲ್ಲಿಗೆ ಬರಂತಿಲ್ಲ. ಮಗನ ನೇನಗಂಬು ಹಾಕ್ತಿರ್ಕಿಲ್ಲ, ಕಲ್ಲು ಶಿಕ್ಷಣ ಆಗ್ತಿರ್ಕಿಲ್ಲ. ಅದಕ್ಕ ನೀ ಹೆಂಗ ಮನೆ ಪಾಠಶಾಲೆ ಅಂದ್ಯೋ ಎನ್ನ
ಹೆಂಗ ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠ ಸಲಿತೆ ಮಾತು ಹೇಳಿದೆ. ಹೇಳಿದ್ರೆ ಈ ಗುರುವಿನ ಪಾಠ ಹಿಂಗ್ಯಾಕ ಆಯ್ತು, ಇಲ್ಲಿ ಹಿಂಗ್ಯಾಕ, ನೀ ಹೇಳುದು ಹಂಗ್ಯಾಕ, ಹಾಗೆ ಯಾಕ ನಾ ಎಲ್ಲಿ ಪಾಯಿಂಟ್ ಕೊಟ್ಟಿಲ್ಲ ಅಲ್ಲಿ ಪಾಯಿಂಟ್ ಕೊಟ್ಟು ಮಾತಾಡೋಣ. ತಾಯಿ ಮಗನ ನಾ ಮಾತಾಡ್ಲಕತ್ತೀನಿ, ಹೌದು ಮಗನ ನಾ ಮಾತಾಡ್ತೇನೆ, ತಾಯಿ ನೀ ಮಾತಾಡ್ಲಕತ್ತಿ. ನೀವೇನ್ ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ಇದೇ ಸಾಲಿ ಅಂತ ಇದ ಸಾಲಿನ ನಿಮ್ಮ ಒಂದ ಹೇಳ್ರಿ. ಅದಕ್ಕ ಪಾಠ ಕಲಿಸ್ರಿ ತಾಯಿಗಳ. ಮಕ್ಕಳಿಗೆ ಕಳ್ಳತನ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು ಇಂಥದ್ದು ದಯವಿಟ್ಟು ಮಕ್ಕಳಿಗೆ ಕಲಿಸ್ಬೇಡ್ರಿ. ಅಂತದೇನೋ ತುಡುಗು ಮಾಡ್ಕೊಂಡು ಮಗ ಮನೆಗೆ ತಂದ್ರು ಕೂಡ ಎರಡು ಹೊಡೆದ ಬುದ್ಧಿ ಮಾತು ಮಕ್ಕಳಿಗೆ ನೀತಿ ಪಾಠ ಕಲಿಸ್ರಿ ಅನ್ನುವಂಥ ಒಂದು ತಾಯಿ ಬಳಗದವ್ರು ಒಂದು ವಿನಂತಿ ಪೂರ್ವಕ ನಿಮಗೆ ಕೇಳ್ಕೊಂಡು ಹೌದಿಲ್ಲ ಮಾತ ಮುಗಿಸಿ ಅದಕ್ಕ ನಾವೇ ಮಾಡಿದ್ದ ನಾವೇ ಉಣ್ಬೇಕಾಗ್ತದ. ಹೌದ್ರಿ. ಅದಕ್ಕ ಹ್ಯಾಂಗ